ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ, ಆರಾಮಿದ್ದೀರಿ ಅಂದ್ಕೊಂಡೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ಮೊದಲಿಗೆ ತಮ್ಮನೇಲಿ ನೋಡಿದರೆ ಗೊತ್ತಾಗಿರಬಹುದು, ಇವತ್ತು ಸಿಂಪಲ್ ಆಗಿರ್ತಕ್ಕಂಥ ಒಂದು ಎಂಬ್ರಾಯ್ಡ್ರಿ ಡಿಸೈನನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಲಾಕತ್ತೀರಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವತ್ತು ಸಿಂಪಲ್ ಡಿಸೈನನ್ನು ಶೇರ್ ಮಾಡ್ತಾಯಿದ್ದೀನಿ. ಇನ್ನೊಂದು ಏನಂತಂದ್ರೆ, ಈ ಒಂದು ಬ್ಲೌಸ್ ಪೀಸ್ಗೆ ಮತ್ತು ಥ್ರೆಡ್ಗೆ ಒಂದು ಸ್ವಲ್ಪ ಅಪೋಸಿಟ್ ಸೈಡ್ ಇತ್ತು ಅಂತಂದ್ರೆ ವರ್ಕ್ ಅನ್ನೋದು ಇನ್ನೂ ಹೈಲೈಟಾಗಿ ಕಾಣಿಸ್ತೈತಿ. ಹೀಗಾಗಿ ಇದಕ್ಕೆ ಒಂದು ಕ್ರೀಮ್ ಕಲರ್ ಒಂದು ಸಿಲ್ಕ್ ಥ್ರೆಡ್ಡು ಮತ್ತು ಒಂದು ಸಾರಿ ಕಲರ್ ಏನೈತಲ್ಲ ಆ ಕಲರು ಸಿಲ್ಕ್ ಥ್ರೆಡ್ಡಿಂದ ಇವತ್ತು ಸಿಂಪಲ್ ಆಗಿರ್ತಕ್ಕಂಥ ಒಂದು ಡಿಸೈನನ್ನು ಮಾಡಿದ್ದೀನಿ. ಹಾಗೆ ಬಾಲ್ ಚೈನನ್ನು ಯೂಸ್ ಮಾಡಿಬಿಟ್ಟು ಒಂದು 2 ಲೈನ್ ಔಟ್ಲೈನ್ ಕೊಟ್ಟು ಅದರ ಮಧ್ಯೆ ಒಂದು ಬಾಲ್ ಚೈನ್ನ ಅಟ್ಯಾಚ್ ಮಾಡಿ ಇವತ್ತು ಸಿಂಪಲ್ ಆಗಿರ್ತಕ್ಕಂಥ ಒಂದು ಡಿಸೈನ್ನ ಶೇರ್ ಮಾಡ್ಲಾಕತ್ತೀನಿ. ಹಾಗೆ ಇದು ಕಸ್ಟಮರ್ ಬ್ಲೌಸ್ ಇದು. ಹೀಗಾಗಿ ನಮ್ಮ ಬ್ಲೌಸ್ ಏನಾದರೂ ನಾವು ವರ್ಕ್ ಮಾಡ್ಕೊಳಕತ್ತೀವಿ ಅಂತಂದ್ರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ರೆ ನಡಿತೈತಿ. ಹೀಗಾಗಿ ಕಸ್ಟಮರ್ ಬ್ಲೌಸ್ ಅಂದಮೇಲೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಸ್ಲೋ ಆಗಿ ಒಂದು ವರ್ಕ್ ಮಾಡಬೇಕಾಗ್ತೈತಿ. ಯಾಕಂತಂದರೆ ಇನ್ನೂ ಪ್ರಾಕ್ಟೀಸಲ್ಲಿ ಇರೋರಲ್ಲ, ಹೀಗಾಗಿ ಏನಾದರೂ ಮಿಸ್ಟೇಕ್ ಆಗದೇ ಇರಲಿ ಅನ್ನೋದು ಕಾರಣಕ್ಕಾಗಿ ನಾವು ಈ ಒಂದು ಡಿಸೈನ್ನ ನಾನು ಮೊದಲಿಗೆ ಒಂದು ವೇಸ್ಟ್ ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡಿ ನಂತರ ಇವಾಗ ಒಂದು ಕಸ್ಟಮರ್ ಬ್ಲೌಸ್ ಮೇಲೆ ನಾನು ಸ್ಟಿಚ್ ಮಾಡ್ಲಾಕತ್ತೀನಿ. ಇವತ್ತು ಬ್ಯಾಕ್ ನೆಕ್ ಡಿಸೈನ್ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಫ್ರಂಟ್ ಸೈಡು 2 ಸ್ಲೀವ್ ರೆಡಿ ಆದ ನಂತರ ನೋಡ್ತೀನಿ. ಈ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಶೇರ್ ಮಾಡೋದಾಯಿತು ಅಂತಂದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಹಾಗೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಲಾತ್ತೀರಿ. ಇದೇ ರೀತಿಯಾಗಿ ಪ್ರತಿಯೊಂದು ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿರಿ. ಹಾಗೆ ಜಾಸ್ತಿ ಎಂಬ್ರಾಯ್ಡ್ರಿ ಡಿಸೈನ್ ಬೇಕು. ಆರಿ ವರ್ಕ್ ಅಂತಂದರೆ ಇವಾಗ ಹಳ್ಳಿ ಒಳಗೆ ಏನೈತಲ್ಲ, ಆರಿ ವರ್ಕ್ ಅಮೌಂಟ ಜಾಸ್ತಿ ಇರೋದರಿಂದ ಅದನ್ನ ವರ್ಕ ಜಾಸ್ತಿ ಮಾಡ್ಸಂಗಿಲ್ಲ. ಜಾಸ್ತಿ ಅಂತಂದರೆ ಇದೋ ಒಂದು ಕಡಿಮೆ ಬಜೆಟ್ ಒಳಗೆ ಆಗುತ್ತೆ ಅಂಥೇಳಿ ಎಂಬ್ರಾಯ್ಡ್ರಿ ಡಿಸೈನ್ನ ಜಾಸ್ತಿ ಮಾಡಿಸ್ತಿರ್ತಾರೆ ಅಂತ. ಆಮೇಲೆ ಇನ್ನೊಂದು ಆರಿ ವರ್ಕ್ ಒಳಗೆ ಏನು ಬೀಡ್ಸ್ ಕಲರದು ಹೋದ್ರೆ ಹಂಗಂಥೇಳಿ ಅದು ಕೂಡ ಒಂದು ಯೋಚನೆ ಮಾಡಿಬಿಟ್ಟು ಎಂಬ್ರಾಯ್ಡ್ರಿನ ಫೈನಲ್ ಆಗಿ ಡಿಸೈಡ್ ಮಾಡ್ತಾರೆ. ಯಾಕಂತಂದರೆ ಎಷ್ಟೇ ನಾವು ವಾಶ್ ಮಾಡಿದರೂ ಕೂಡ ಕಲರ್ ಹೋಗಂಗಿಲ್ಲ ಅಂಥೇಳಿ ಎಂಬ್ರಾಯ್ಡ್ರಿನ ಚಾಯ್ಸ್ ಮಾಡ್ತಾರೆ. ಹೀಗಾಗಿ ಇದು ಕಸ್ಟಮರ್ ಕೂಡ ಬಾಲ್ ಚೈನ್ ಕೂಡ ಬೇಡ ಅಂತ ಹೇಳಕತ್ತಿದ್ರು. ಹೀಗಾಗಿ ಅದೊಂದು ಈ ರೀತಿಯಾಗಿ ಬಾಲ್ ಚೈನ್ ಹಾಕಿದ್ರೆ ಒಂದು ಸ್ವಲ್ಪ ಬ್ಲೌಸ್ ನೆಕ್ ಡಿಸೈನ್ ಏನಂತಲ್ಲ ಇನ್ನೂ ಹೈಲೈಟಾಗಿ ಕಾಣಿಸುತ್ತೆ ಅಂದ ಕೂಡಲೇ ಓಕೆ ಹಾಕ್ರಿ ಅಂತ ಹೇಳಿದರು. ಹೀಗಾಗಿ ಇವಾಗ ಡಿಸೈನ್ ಮಾಡ್ಲಾಕತ್ತಾನೆ. ಮೊದಲಿಗೆ ರಫ್ ಸ್ಟಿಚ್ನ ಇದಕ್ಕೆ ಹಾಕಿಲ್ಲ, ನಾನು ಔಟ್ಲೈನ್ ಕೊಡಬೇಕಾದ್ರೆ ಅಷ್ಟೇ ಹಾಕಿದ್ನಿ. ಮತ್ತು ಇವಾಗ ಮೊದಲಿಗೆ ಒಂದು ನಾನು ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಅದೇ ರೀತಿಯಾಗಿ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಹೇಳಿ. ನೀವು ಕರು ಶೇಪಲ್ಲಿ ಇನ್ನೂ ಒಂದು ಸ್ವಲ್ಪ ಶೇಪ್ ಚಿಕ್ಕದಾಗಿತ್ತು ಅಂತಂದರೆ ಚೆನ್ನಾಗಿರ್ತಿತ್ತು ಅಂಥೇಳಿ ನನಗೊಬ್ಬರು ಫ್ರೆಂಡ್ ಕೂಡ ನಾನು ವಾಟ್ಸಪ್ಪಲ್ಲಿ ಹಾಕಿದಾಗ ಹೇಳಿದರು. ಯಾಕಂತಂದರೆ ಅವರು ಇದೇ ರೀತಿಯಾಗಿ ಬೇಕು ಅಂತ ಹೇಳಿದರು. ಯಾಕಂತಂದರೆ ಇವಾಗ ಕರು ಶೇಪ್ ಕೊಟ್ಟಿದ್ದೀವಲ್ಲ, ಮಧ್ಯದಲ್ಲಿ ಫ್ಲವರು ಮತ್ತು ಫ್ಲವರ್ ಮಧ್ಯದಲ್ಲಿ ಒಂದು ಸ್ಟೋನ್ನ ಅಟ್ಯಾಚ್ ಮಾಡಂತ ಹೇಳಿದರು. ಹೀಗಾಗಿ ಒಂದು ಆ ಸ್ಟೋನ್ಗೆ ತಕ್ಕಂಗೆ ನಾನು ಫ್ಲವರ್ ಮಾಡಬೇಕಲ್ಲ, ಫ್ಲವರು ಮತ್ತು ಮಧ್ಯದಲ್ಲಿ ಒಂದು ಸ್ವಲ್ಪ ಲೀಪ್ ರೀತಿಯಾಗಿ ಮಾಡಬೇಕು ಅಂದ್ಕೊಂಡು ಈ ರೀತಿಯಾಗಿ ಕರು ಶೇಪಲ್ಲಿ ನಾನು ಸ್ವಲ್ಪ ಕರು ಶೇಪ್ ಜಾಸ್ತಿಯನ್ನು ಲೆಂತ್ ಜಾಸ್ತಿ ಮಾಡಿ ಹಾಕೀನಿ. ಫೈನಲ್ ಲುಕ್ ನೀವು ಮಾಡಿದ ಮೇಲೆ ತೋರಿಸ್ತೀನಿ. ತುಂಬಾ ಪ್ರಾಕ್ಟೀಸ್ ಪಟ್ಟಿದ್ದೀನಿ. ಯಾಕಂತಂದರೆ ಒಂದೊಂದು ಸರ್ತಿ ಏನಾಗ್ತಿತ್ತು ಅಂತಂದರೆ ಈ ವರ್ಕ್ ನಂಗೆ ಮಾಡ್ಲಿಕ್ಕೆ ಬರೋಂಗಿಲ್ಲ, ಬೇಡ ಅಂಥೇಳಿ ಡಿಸೈಡ್ ಮಾಡ್ತಿದ್ನಿ. ಆದರೂ ಕೂಡ ಏನೈತಲ್ಲ, ಏನಾದರೂ ಎಂಬ್ರಾಯ್ಡ್ರಿ ಮಾಡ್ಕೋಬೇಕು, ಡಿಸೈನ್ ಮಾಡಬೇಕು ಅಂಥೇಳಿ ಏನೈತಿ ಪ್ರಾಕ್ಟೀಸ್ ಮಾಡಿದೆ. ಇನ್ನೊಂದು ಹೆಲ್ಪ್ ಅಂತಂದರೆ ನಾವು ಯಾವುದಾದ್ರೂ ಆರಿ ವರ್ಕ್ ಮಾಡಬೇಕಾಯ್ತು ಅಂತಂದರೆ ಅದು ಒಂದು ಸ್ವಲ್ಪ ನಮಗೆ ಹೆಲ್ಪ್ ಆಗ್ತೈತಿ. ಮತ್ತು ನನಗೂ ಕಮೆಂಟ್ ಕೂಡ ಮಾಡಿದರು, ನೀವು ಎಂಬ್ರಾಯ್ಡ್ರಿ ಜೊತೆಗೆ ಆರಿ ವರ್ಕ್ ಹೆಂಗೆ ಮಾಡ್ತೀರಿ ಅಂತ ಹೇಳಿ ನಾನು ಶೇರ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಮಾಡ್ತು ಅಂತಂದರೆ ಒಂದು ಆರಿ ವರ್ಕ್ ಬ್ಲೌಸ್ ಮಾಡಿರ್ತೀನಿ, ಇಲ್ಲ ಅಂತಂದರೆ ಎಂಬ್ರಾಯ್ಡ್ರಿ ಸಪ್ರೇಟಾಗಿ ಮಾಡಿರ್ತೀನಿ. ಒಂದು ಬೋಟ್ ನೆಕ್ ಡಿಸೈನಲ್ಲಿ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ಏನೈತಲ್ಲ, ಇದು ಬಾಕ್ಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ಇದು ರೌಂಡ್ ಶೇಪಲ್ಲಿ ರಿಂಗ್ ಕೂರೋ ರೀತಿ ಸ್ಟ್ಯಾಂಡ್ ಇತ್ತು ಅಂತಂದರೆ ಇನ್ನೂ ಹೆಲ್ಪ್ ಆಗ್ತಿತ್ತು. ನಾನು ಮೊದಲಿಗೆ ಇನ್ನೂ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡಿರಲಿಲ್ಲ, ಹೀಗಾಗಿ ಬಾಕ್ಸ್ ಸ್ಟ್ಯಾಂಡನ್ನು ತರಿಸ್ಬಿಟ್ನಿ. ಇವಾಗ ಅದು ಕೂಡ ಪ್ರಾಬ್ಲಮ್ ಆಗ್ಲತ್ತೈತಿ. ಯಾಕಂತಂದ್ರೆ ಒಂದು ಫ್ರೇಮ್ಗೆ ಬಟ್ಟೆ ಫಿಟ್ ಮಾಡಿ ಈ ಎಂಬ್ರಾಯ್ಡ್ರಿ ಎಲ್ಲೆಲ್ಲಿ ಲೀಫ್ ಡಿಸೈನು ಔಟ್ಲೈನ್ ಬೇಕಲ್ಲ ಹಾಕ್ಕೊಂಡು ಅದನ್ನೇ ನಾವು ಆರಿ ಸ್ಟ್ಯಾಂಡಿಗೆ ಫಿಕ್ಸ್ ಮಾಡಿಬಿಟ್ಟು ನಾವು ಅದ್ರ ಜೊತೆಗೆ ಎಲ್ಲೆಲ್ಲಿ ನಮ್ಗೆ ಬೀಡ್ಸ್ ಬೇಕಲ್ಲ ಹಾಕೋಬೋದಿತ್ತು. ಇವಾಗ ಬಾಕ್ಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ಆರಿ ವರ್ಕ್ ಏನಿಲ್ಲ ಬಾಕ್ಸ್ ಸ್ಟ್ಯಾಂಡ್ ಆಗಿರೋದ್ರಿಂದ
ಅದು ಕೂಡ ಪ್ರಾಬ್ಲಮ್ ಆಗ್ತೈತಿ. ಹೀಗಾಗಿ ನೋಡಬೇಕು ಅದ್ರ ಮೇಲೇ ಒಂದು ಈ ರಿಂಗನ್ನು ಇಟ್ಬಿಟ್ಟು ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತೈತೆ ಅಂತ ಟ್ರೈ ಮಾಡ್ತೀನಿ. ಅದನ್ನು ಕೂಡ ಇನ್ನೊಂದು ಬೋಟ್ ನೆಕ್ ಡಿಸೈನೇ ನಾನು ಸೇರ್ ಮಾಡಬೇಕಂತ ಹೇಳಿ ಅಂದ್ಕೊಂಡು ನಿಮಗೆ ವಿಡಿಯೋನ ಶೇರ್ ಮಾಡಲಿಲ್ಲ. ಅದನ್ನು ಕೂಡ ತುಂಬ ದಿನ ಆಯ್ತು ಕಮೆಂಟ್ ಬಂದಿತ್ತು, ಅದಕ್ಕೋಸ್ಕರ ಇವತ್ತು ರಿಪ್ಲೈ ಮಾಡ್ಲಾಕತ್ತೀನಿ. ಹಾಗೆ ಕರ್ವ್ ಸೇಪಲ್ಲಿ ಆದ ನಂತರ ಒಂದು ರೀತಿ ಫ್ಲವರ್ ರೀತಿಯಾಗಿ ಒಂದೊಂದು ಇದಕ್ಕೆ ಒಂದು 5 ಲೀಪ್ ರೀತಿಯಾಗಿ ಸೈಡ್ ಎಂಟ್ಲೆ 2 ಲೀಪು ಒಂದು ಸ್ವಲ್ಪ ಸೈಜಲ್ಲಿ ದೊಡ್ಡವು, ಆಮೇಲೆ ಮಧ್ಯದಲ್ಲಿ 3 ಲೀಪ್ ಏನದಲ್ಲ ಒಂದು ಚಿಕ್ಕದಾಗಿ ಕೊಟ್ಟೇನಿ. ಇನ್ನೂ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಇದಕ್ಕಿಂತನೂ ನೀಟಾಗಿ ನೀವು ವರ್ಕ್ ಮಾಡ್ಬೋದು. ಆಮೇಲೆ ಈ ವರ್ಕ್ ಜಾಸ್ತಿ ಆರ್ಡರ್ಸ್ ಬರ್ಲಾಕತ್ವು ಅಂತಂದರೆ ಏನೈತಲ್ಲ ಇದನ್ನ ಚೇಂಜಸ್ ಮಾಡಿ ಇದನ್ನ ಒಂದು ಪಿಕೋ ಫಾಲ್ಗೆ ಇದನ್ನ ಫಿಕ್ಸ್ ಮಾಡಿಬಿಟ್ಟು ರಾಲ್ಸನ್ ಮಷೀನನ್ನು ಎಂಬ್ರಾಯ್ಡ್ರಿಗೆ ಅಂತೇಳಿ ಸಪ್ರೇಟಾಗಿ ತರ್ತೀನಿ. ನನಗೆ ಬರುತ್ತೋ ಇಲ್ವೋ ವರ್ಕ್ ಹಾಕಲಿಕ್ಕೆ ಅಂಥೇಳಿ ಒಂದು ಕನ್ಫ್ಯೂಷನಲ್ಲಿ ನಾನು ಡೈರೆಕ್ಟಾಗಿ ಮಷೀನ್ಗೆ ನಾವು ಬಂಡವಾಳ ಹಾಕೋದು ಬೇಡ ಅಂಥೇಳಿ ಇದನ್ನ ನಾನು ಪ್ರಾಕ್ಟೀಸ್ ಮಾಡ್ಲಾಕತ್ತೀನಿ. ನೋಡ್ಲಾಕತ್ತೀರಲ್ಲ ಎಷ್ಟು ನೀಟಾಗಿ ಬರ್ಲಾಕತ್ತೈತಿ ಅಂತಂದರೆ ಇಲ್ಲಿ ರಾಲ್ಸನ್ ಮಷೀನ್ ನಾನು ಎಲ್ಲಿಯೂ ನೋಡಿಲ್ಲ ವರ್ಕ್ ಯಾವ ರೀತಿಯಾಗಿ ಬರುತ್ತೋ ಏನೋ ಅಂಥೇಳಿ ಅದು ಕೂಡ ಕನ್ಫ್ಯೂಷನ್ ಅದ. ಎಲ್ಲಾದರೂ ಸಿಕ್ತು ಅಂತಂದ್ರೆ ಅದನ್ನು ಎಂಬ್ರಾಯ್ಡ್ರಿ ಅದ್ರ ಮೇಲೂ ವರ್ಕ್ ಮಾಡಿಬಿಟ್ಟು ಇದಕ್ಕಿಂತನೂ ನೀಟ್ ಆ ಮಷಿನ್ ಮೇಲೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನಾನು ಚೇಂಜಸ್ ಮಾಡ್ತೀನಿ. ಹಾಗೆ ಈ ವರ್ಕ್ ಹೆಂಗೆ ಬಂತಂತ ಹೇಳಿ ತಿಳಿಸ್ರಿ. ಹಾಗೆ ನೋಡ್ಲಾಕತ್ತೀರಲ್ಲ ಈ ರೀತಿಯಾಗಿ ಇವಾಗ ಏನು ನಾನು ಥ್ರೆಡ್ ಹಾಕ್ಲಾಕತ್ತೀನಲ್ಲ ಇದು ಸಾರಿ ಕಲರ್ ಥ್ರೆಡ್ ಇದೇ ರೀತಿಯಾಗಿತ್ತು. ಆಮೇಲೆ ಅವರು ಬಾಲ್ ಚೈನ್ ಬೇಡ ಸ್ಟೋನ್ ಚೈನ್ ಅಟ್ಯಾಚ್ ಮಾಡಂತ ಹೇಳಿದ್ರು. ನಾನು ಇನ್ನೂ ಪ್ರಾಕ್ಟೀಸ್ ಮಾಡಿಲ್ಲ, ಬಾಲ್ ಚೈನ್ ಅಷ್ಟೇ ಹಾಕಿ ಪ್ರಾಕ್ಟೀಸ್ ಮಾಡಿದ್ದೆ. ಸ್ಟೋನ್ ಏನೈತಲ್ಲ ಅದನ್ನು ಕೂಡ ಹಚ್ಚಿದ್ರೆ ಇವಾಗ ಅದು ಏನೂ ಪ್ರಾಕ್ಟೀಸ್ ಮಾಡಿಲ್ಲ. ಬೇಡ ಕಸ್ಟಮರ್ ಬ್ಲೌಸ್ ಐತಲ್ಲ ಅಂಥೇಳಿ ನಾನು ಸ್ಟೋನ್ ಚೈನ್ ಹಚ್ಚಿ ನಾನು ಪ್ರಾಕ್ಟೀಸ್ ಮಾಡಿಲ್ಲ. ಹೀಗಾಗಿ ನಂತರ ಯಾವುದಾದ್ರೂ ಬ್ಲೌಸ್ಗೆ ಮಾಡ್ಬೋದು ಅಂಥೇಳಿ ಈ ರೀತಿಯಾಗಿ ಇವಾಗ ವರ್ಕ್ ಮಾಡ್ಲಾಕತ್ತೀನಿ. ನೋಡ್ಲಾಕತ್ತೀರಲ್ಲ ಸ್ಟೋನ್ ಚೈನ ಬಾಲ್ ಚೈನ ಇವಾಗ ಬಾಲ್ ಚೈನ್ ಯೂಸ್ ಮಾಡಿದ್ದರಿಂದ ದೂರದಿಂದ ನೋಡಿದರೆ ಏನಾಗ್ತೈತಲ್ಲ ಮಧ್ಯದಲ್ಲಿ ಒಂದು ಗೋಲ್ಡ್ ಕಲರಲ್ಲಿ ಬುಟ್ಟ ಹಚ್ಕೊಟ್ಟಿದ್ದಾರೇನೋ ಅನ್ನೋ ಒಂದು ರೀತಿ ಕಾಣಿಸ್ತೈತಿ. ತುಂಬಾ ಚೆನ್ನಾಗಿ ಬಂದಿತ್ತು. ರಿಯಲಾಗಿ ನೋಡ್ಲಿಕ್ಕೆ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು. ನೋಡಿದಿರಿ ಅಲ್ವಾ ಬ್ಲೌಸ್ ಇದು ಕೊರಳಿನ ಲೆಂತ್ ಬಂದು 8.25 ಇಂಚ್ ಇತ್ತು. ಸ್ಟಿಚಿಂಗ್ ಮಾರ್ಜಿನು 1/2 ಇಂಚ್ ಕೇಳಿಸಿದ್ರೆ ಟೋಟಲಾಗಿ 8.25 ಇಂಚು. ಈ ವರ್ಕ್ ಏನೈತಲ್ಲ ಲೆಂತು ಮೇಲ್ಗಡೆ ನೆಕ್ ಬಿಡ್ತು 2 ಇಂಚ್ ತೊಗೊಂಡಿದ್ದೀನಿ, ಕೆಳಗಡೆ 2.5 ತೊಗೊಂಡಿದ್ದೀನಿ. ಅವರು ಬ್ರಾಡ್ ಜಾಸ್ತಿ ಬೇಡ ಅಂತ ಹೇಳಿದರು. ಹಿಂಗೆ ಫೈನಲಾಗಿ ಇನ್ನೂ ಸ್ವಲ್ಪ ಇನ್ನೊಂದು 5 ಫ್ಲವರ್ ಹಾಕೋದಿತ್ತು. ಇದನ್ನು ಕೂಡ ಕಂಪ್ಲೀಟ್ ಮಾಡಿ ನಾಳೆಗೆ ಫ್ರಂಟ್ ಸೈಡಲ್ಲಿ ವರ್ಕ್ ಮಾಡಿದ್ರೆ ಬಂದಿತ್ತು ಅಂತ ಹೇಳಿ ಇವಾಗ ಅದನ್ನು ಕೂಡ ಫ್ಲವರನ್ನು ಹಾಕ್ಲಾಕತ್ತೀನಿ. ಏನೋ ಒಂದು ರೀತಿ ಖುಷಿ ಅಲ್ಲ, ಒಂದು ಏನು ಬರಲಾರ್ದೇನೆ ನಾವು ವರ್ಕನ್ನು ಕಲಿತು ಈ ರೀತಿಯಾಗಿ ವರ್ಕ್ ಹಾಕ್ಲಾಕತ್ತೀವಿ ಅಂತಂದ್ರೆ ನಮಗೂ ಕೂಡ ಖುಷಿ ಆಗ್ತಿರ್ತೈತಿ. ಹೀಗಾಗಿ ಈ ಒಂದು ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಲಾತೀನಿ. ಹಾಗೆ ನಾವು ಕಷ್ಟ ಪಡ್ಬೇಕು ನೋಡ್ರಿ ಕಂಟಿನ್ಯೂಸ್ ಆಗಿ. ನೀವು 1 ದಿನ 2 ದಿನ ಪ್ರಾಕ್ಟೀಸ್ ಮಾಡಿ ವರ್ಕ್ ಬರ್ತಾ ಇಲ್ಲ ಅನ್ನೋಗಿಲ್ಲ. ತುಂಬ ದಿನ ಆಯ್ತು ನಾನು ಜಾಸ್ತಿ ವಿಡಿಯೋ ಮಾಡಲಾರ್ದನ್ನು ನಾನು ಪ್ರತಿಯೊಂದು ಸ್ವಲ್ಪ ಟೈಮ್ ಸಿಕ್ತು ಅಂತಂದರೆ ವರ್ಕ್ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ನಿ. ಹಾಗೆ ಥ್ರೆಡ್ ಕಟ್ ಆಗ್ಲತ್ತತಿ ಅಂಥೇಳಿ ಒಬ್ಬರು ಸಿಸ್ಟರ್ ಕೂಡ ಕಮೆಂಟ್ ಮಾಡಿದರು. ನಾನು ಕಂಪ್ಯೂಟರ್ ಮಷಿನ್ ಒಳಗೆ ಏನು ಯೂಸ್ ಮಾಡ್ತಾರಲ್ಲ ಆ ಥ್ರೆಡನ್ನು ತೊಗೊಂಡು ಬಂದು ನಾನು ಯೂಸ್ ಮಾಡ್ಲಾಕತ್ತೀನಿ. ಆಮೇಲೆ ಕುಚ್ಚು ಕಟ್ಟೋ ದಾರ ಏನೈತಲ್ಲ ಅದನ್ನು ಕೂಡ ಯೂಸ್ ಮಾಡ್ತಿರ್ತಾರೆ. ಅದನ್ನು ನಾನು ಟ್ರೈ ಮಾಡಿಲ್ಲ. ಅದನ್ನು ಕೂಡ ಟ್ರೈ ಮಾಡೀನಿ. ಫಸ್ಟ್ ನಾನು ಸ್ಟಾರ್ಟಿಂಗಲ್ಲಿ ಈ ರೀತಿ ಥ್ರೆಡ್ ಇರಲಿಲ್ಲ. ಆ ಥ್ರೆಡ್ಡಿಂದ ಕೂಡ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಹಿಂಗೆ ಒಂಚೂರು ಎಲ್ಲಿ ಕೂಡ ಥ್ರೆಡ್ ಕಟ್ ಆಗಲಿಲ್ಲ. ಏನಾದರೂ ಮೇಲ್ಗಡೆ ನಾವು ಥ್ರೆಡ್ ಸ್ವಲ್ಪ ಲೂಸ್ ಮಾಡಿಬಿಟ್ಟು ಆ ರೀತಿಯಾಗಿ ನಾವು ಒಂದು ಸ್ವಲ್ಪ ಚೇಂಜಸ್ ಮಾಡಿ ವರ್ಕ್ ಮಾಡಿ ನೋಡಬೇಕಾಗ್ತೈತಿ. ಥ್ರೆಡ್ ಕಟ್ ಅಂದರೆ ಟೈಟ್ ಬಂತು ಅಂತಂದ್ರೆ ಅದು ಕೂಡ ನಾವು ವರ್ಕ್ ಮಾಡುವಾಗ ಥ್ರೆಡ್ ಕಟ್ ಆಗ್ತಿರ್ತೈತಿ. ಎಲ್ಲ ಕೂಡ ನಾವು ಸ್ವಲ್ಪ ನೋಡಿಕೊಂಡು ವರ್ಕ್ ಮಾಡಬೇಕು. ಇವಾಗ ನೋಡ್ಲಾಕತ್ತಿರಲ್ಲ ಸಿಂಪಲ್ಲಾಗಿ ಪ್ರಾಕ್ಟೀಸ್ ಮಾಡಿ ಕೊನೆಯದಾಗಿ ಇದು ಬ್ಲೌಸು ಕಸ್ಟಮರ್ ಬ್ಲೌಸನ್ನು ವರ್ಕ್ ಹಾಕ್ಲಾಕತ್ತೀನಿ. ನನಗೂ ಕೂಡ ವರ್ಕ್ ಹೆಂಗೆ ಬರುತ್ತೋ ಏನೋ ಅಂಥೇಳಿ ಅಂದ್ಕೊಂಡು ಹಾಕಿದೆ. ಔಟ್ಲೈನ್ ಕೂಡ ತುಂಬ ನೀಟಾಗಿ ಬಂತು. ಫೈನಲಾಗಿ ಕೂಡ ಡಿಸೈನ್ ನೋಡ್ಲಿಕ್ಕೆ ಕೂಡ ಇನ್ನೂ ಚೆನ್ನಾಗಿ ಕಾಣಿಸ್ತೈತಿ. ಇನ್ನೂ ಸ್ವಲ್ಪ ಸ್ಟೋನ್ಸ್ ಅದು ಅಟ್ಯಾಚ್ ಮಾಡಬೇಕು. ಇದಕ್ಕೆ ಪೂರ್ತಿ ಬ್ಲೌಸ್ ಕಂಪ್ಲೀಟ್ ಆದ ನಂತರ ಸ್ಟಿಚಿಂಗು ಮತ್ತು ಪೂರ್ತಿ ಬ್ಲೌಸ್ ಯಾವ ರೀತಿಯಾಗಿ ಬಂತು ಅಂಥೇಳಿ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇವಾಗ ಇಷ್ಟೇ ವರ್ಕ್ ಮಾಡ್ತೀನಿ. ಇನ್ನು ನಾಳೆ ದಿನ ಏನೈತಲ್ಲ ಫ್ರಂಟ್ ಪಾರ್ಟ್ ಅದು ಕೊರಳಿಂದ ಡಿಸೈನು ಮತ್ತು 2 ಸ್ಲೀವ್ ಡಿಸೈನ್ನ ಕೂಡ ಕಂಪ್ಲೀಟ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವರ್ಕ್ ಇದು ಯಾವ ರೀತಿಯಾಗಿ ಬಂತು, ನಿಮಗೆ ಹೆಂಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡದೆ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ
ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಕೊಡ್ರಿ. ಲೈಕ್ ಕೊಡೋದ್ರಿಂದ ನಮಗೂ ಇನ್ನೂ ಹೆಚ್ಚು ವಿಡಿಯೋ ಮಾಡ್ಲಿಕ್ಕೆ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳ್ತಾ, ಮೊದಲಿಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ಸ್ನ ಕ್ಲಿಕ್ ಮಾಡಿದರೆ ಮೊದಲಿಗೆ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಯಾರೆಲ್ಲ ನೋಡ್ಲತ್ರ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.